ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಚಿಕನ್ ಫ್ರೈ ಮತ್ತು ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ದೋಸೆಗೆ ಬೇಳೆ ನೆನೆ ಹಾಕ್ತಿದ್ದೀನಿ. ಇಷ್ಟು ತೊಗರಿ ಬೇಳೆ ತಗೊಂಡಿದ್ದೀನಿ, ಇಷ್ಟು ಅಲಸಂದಿ ಬೇಳೆ ತಗೊಂಡಿದ್ದೀನಿ, ಇಷ್ಟು ಉದ್ದಿನ ಬೇಳೆ ತಗೊಂಡಿದ್ದೀನಿ, ಒಂದು ಕಪ್ ತುಂಬ ಉದ್ದಿನ ಬೇಳೆ ತಗೊಂಡಿದ್ದೀನಿ, ಅರ್ಧ ಕಪ್ ಕಡಲೆ ಬೇಳೆ ತಗೊಂಡಿದ್ದೀನಿ. ನೋಡಿ, ಹೆಸರು ಬೇಳೆ ಇದು, ಒಂದಿಷ್ಟು ಮೆಂತ್ಯ ಕಾಳು ಹಾಕ್ತೀನಿ, ಇಷ್ಟು ಜೀರಿಗೆ ಹಾಕ್ತೀನಿ, ಅವಲಕ್ಕಿ ಹಾಕ್ಕೊಳ್ತೀನಿ. ಇದಿಷ್ಟು ನಾನು ಮಸಾಲೆ ದೋಸೆ ಮಾಡೋಕ್ಕೆ ನೆನೆ ಹಾಕ್ತಿದ್ದೀನಿ. ಇದನ್ನ ಕ್ಲೀನಾಗಿ 2 ಸಲ ತೊಳೆದು ನೆನೆ ಹಾಕ್ತೀನಿ. ನಾನು ಬೆಳಗ್ಗೆ ಹಾಕ್ತಿದ್ದೀನಿ, ನೆನೆ ಹಾಕಿದ್ದೀನಿ. ಸಾಯಂಕಾಲ 7:30-8 ಗಂಟೆಗೆ ಮಿಕ್ಸಿ ಮಾಡ್ತೀನಿ. ಪಾವಿನ ಕಪ್ಪಲ್ಲಿ 3 ಕಪ್ಪು ಅಕ್ಕಿ, 3 ಕಪ್ಪಷ್ಟು ಅಕ್ಕಿ ನೆನೆ ಹಾಕಿದ್ದೀನಿ. ಇದನ್ನು 2 ಸಲ ಕ್ಲೀನಾಗಿ ತೊಳೆದು ನೆನೆ ಹಾಕಿದ್ದೀನಿ. ಉದ್ದಿನ ಬೇಳೆನೂ ಸಹ ಇದನ್ನು 2 ಸಲ ಕ್ಲೀನಾಗಿ ತೊಳೆದು ನೆನೆ ಹಾಕ್ತೀನಿ. ಇದಿಷ್ಟು ಬೆಳಗ್ಗೆ ನಾನು ದೋಸೆ ಮಾಡೋಕ್ಕೆ ಈಗ ನೆನೆ ಹಾಕಿದ್ದೀನಿ. ನೈಟ್ ಇದನ್ನೆಲ್ಲ ಮಿಕ್ಸಿ ಮಾಡಿ ಇಕ್ಕಿ ಓವರ್ ನೈಟ್ ಇಟ್ಟು ನೆಂದಮೇಲೆ ಬೆಳಗ್ಗೆ ದೋಸೆ ಮಾಡ್ತೀನಿ. ಅವಲಕ್ಕಿ 5 ಥರದ ಬೇಳೆನೂ ಚೆನ್ನಾಗಿ ನೆಂದಿದೆ, ಅಕ್ಕಿನೂ ಸಹ ಚೆನ್ನಾಗಿ ನೆಂದಿದೆ. ಇದನ್ನು ನಾನು ಮಿಕ್ಸಿಲಿ ನೈಸ್ ಪೇಸ್ಟ್ ಥರ ಮಿಕ್ಸಿ ಮಾಡ್ಕೊಳ್ತೀನಿ. ಮೊದಲಿಗೆ ನಾನು ಬೇಳೆ ಎಲ್ಲ ಮಿಕ್ಸಿ ಮಾಡಿ, ಅವಲಕ್ಕಿ ಎಲ್ಲ ಮಿಕ್ಸಿ ಮಾಡಿ ಸೇರಿಸ್ಕೊಂಡಿದ್ದೀನಿ ಪಾತ್ರೆಗೆ. ಇದಕ್ಕೇ ನಾನು ಅಕ್ಕಿನೂ ನೈಸ್ ಪೇಸ್ಟ್ ಥರ ರುಬ್ಕೊಂಡು ಇದಕ್ಕೆ ಸೇರಿಸ್ಕೊಳ್ತೀನಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಓವರ್ ನೈಟ್ ನೆನೆಯಲು ಬಿಡ್ತೀನಿ. ಬೆಳಗ್ಗೆ ನಾನು ದೋಸೆ ಮತ್ತು ಚಿಕನ್ ಫ್ರೈ ಮಾಡೋದು ಹೇಗೆ ಅಂತ ತೋರಿಸಲು ಈಗ ನೈಟ್ ಇದನ್ನು ರೆಡಿ ಮಾಡ್ಕೊಳ್ತಿದ್ದೀನಿ. ಈ ಬೇಳೆ ಮತ್ತು ಉದ್ದಿನ ಬೇಳೆ, ಅಕ್ಕಿ ಎಲ್ಲ ನೈಸ್ ಪೇಸ್ಟ್ ಮಾಡಿದಷ್ಟು ದೋಸೆ ಚೆನ್ನಾಗಿ ಬರ್ತವೆ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗು. ಈಗ ಬೆಳಗಿನ ತಿಂಡಿಗೆ ನಾನು ದೋಸೆ ಮಾಡಲು ಓವರ್ ನೈಟ್ ನೆನೆಸಿರೋ ಹಿಟ್ಟು ತೆಗೆದಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಕೊಂಡು ಬಂದಿದೆ. ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಇನ್ನೂ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಿದ್ದೀನಿ. ಒಂದು ಸ್ವಲ್ಪ ಅಡುಗೆ ಸೋಡಾ ಪುಡಿನ ಸೇರಿಸ್ಕೊಳ್ತಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ಒಳ್ಳೆ ಹದವಾಗಿ ಬಂದಿದೆ ದೋಸೆ ಹಿಟ್ಟು. ದೋಸೆ ಎಷ್ಟು ಚೆನ್ನಾಗಿ ಬರ್ತವೆ ನೋಡಿ, ಇದಕ್ಕೆ ಅಷ್ಟು ಚೆನ್ನಾಗಿ ಹಿಟ್ಟು ರೆಡಿಯಾಗಿದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ ಹಾಕಿ ಒಂದು 10 ನಿಮಿಷ ನಾನು ನೆನೆಯಲು ಇದನ್ನು ಎತ್ತಿಡ್ತೀನಿ. 10 ನಿಮಿಷ ಆದಮೇಲೆ ನಾನು ದೋಸೆ ಮಾಡ್ತೀನಿ. ಈ ದೋಸೆ ಹಿಟ್ಟು ನೆನ್ಕೊಳ್ಳಿ. ಅಷ್ಟರೊಳಗೆ ನಾವು ಚಿಕನ್ ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೆ ಮೊದಲು ಗ್ಯಾಸ್ ಸ್ಟವ್ ಹಚ್ಚಿ ಒಂದು ತವ ಇಟ್ಕೊಳ್ತೀನಿ. ತವ ಬಿಸಿ ಆದಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಮಸಾಲೆ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೀಗ 3 ಸ್ಪೂನು ಕೊತ್ತಂಬರಿ ಕಾಳು ಸೇರಿಸ್ಕೊಳ್ತಿದ್ದೀನಿ. ಇದಾದಮೇಲೆ 1 ಸ್ಪೂನ್ ಗಸಗಸೆ ಸೇರಿಸ್ಕೊಳ್ತೀನಿ. ಒಂದು 5 ಲವಂಗ ತಗೊಂಡಿದ್ದೀನಿ. 1-2 ಪೀಸು ಚಕ್ಕಿ ತಗೊಂಡಿದ್ದೀನಿ. ಅದಾದಮೇಲೆ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು ತಗೊಂಡಿದ್ದೀನಿ. ಇದನ್ನೆಲ್ಲ ಸಣ್ಣ ಉರಿಯಲ್ಲೇ ನಾವು ಫ್ರೈ ಮಾಡ್ಕೊಳ್ಳೋಣ. ಗಸಗಸೆನೂ ಇರೋದ್ರಿಂದ ಸಣ್ಣ ಉರಿಯಲ್ಲೇ ನಾವು ಫ್ರೈ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಸೀದೋಗುತ್ತವೆ. ಹಾಗಾಗಿ ನಾನು ಸಣ್ಣ ಉರಿಯಲ್ಲಿ ಇದನ್ನ ಫ್ರೈ ಮಾಡ್ಕೊಳ್ತಿದ್ದೀನಿ. ಈಗ ನಾವು ಇದಕ್ಕೆ 1-2 ಸ್ಪೂನ್ ಅಚ್ಕಾರದ ಪುಡಿ ಸೇರಿಸ್ಕೊಳ್ತಿದ್ದೀನಿ. ನೀವು ಬೇಕಾದರೆ ಒಣಮೆಣ್ಸಿಕಾಯಿ ಇದ್ದರೆ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನಾನು ಒಣಮೆಣ್ಸಿಕಾಯಿ ಇರಲಿಲ್ಲ, ಹಾಗಾಗಿ 2 ಸ್ಪೂನ್ ಅಚ್ಕಾರದ ಪುಡಿ ಸೇರಿಸ್ಕೊಂಡಿದ್ದೀನಿ. ಇದನ್ನೀಗ ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಂಡೇ ಫ್ರೈ ಮಾಡ್ಕೊಳ್ಳೋಣ, ಇಲ್ಲಾಂದರೆ ಸೀದೋಗುತ್ತೆ. ನೋಡಿ, ಇಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಇದು ಚಿಕನ್ ಸುಕ್ಕಕ್ಕೆ ಡ್ರೈ ಕೊಕೊನಟ್ ಪೌಡ್ರ್. ಇದು ಫ್ರೈ ಆಗಿರೋ ಎಲ್ಲ ಮಸಾಲೆನೂ ಒಂದು ಬೌಲ್ಗೆ ತಗೊಳ್ತಿದ್ದೀನಿ. ಇದನ್ನು ತಣ್ಣಗಾಗೋಕ್ಕೆ ಬಿಡೋಣ. ಅಷ್ಟರಲ್ಲಿ ಇದೇ ತವಾಗೆ ಬೆಳ್ಳುಳ್ಳಿ ಹಾಕ್ಕೊಂಡು ಮತ್ತು ಒಣ ಕೊಬ್ಬರಿನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ನೋಡಿ, ಈ ಮಸಾಲೆ ಇಷ್ಟ ಆಗಿದೆ. ಇದನ್ನು ನಾವೀಗ ತಣ್ಣಗಾಗಲು ಎತ್ತಿಡ್ತೀನಿ. ಇದಕ್ಕೇನೆ ಈಗ ನಾನು ಬೆಳ್ಳುಳ್ಳಿ ಸೇರಿಸ್ಕೊಳ್ತಿದ್ದೀನಿ. ಇದನ್ನು ಸಹ ನಾನು ಫ್ರೈ ಮಾಡ್ಕೊಳ್ತೀನಿ. ಜೊತೆಗೆ ಒಣ ಕೊಬ್ಬರಿ ಪುಡಿನೂ ಸಹ ನಾನು ಸೇರಿಸ್ಕೊಂಡು ಸಣ್ಣ ಉರಿಯಲ್ಲೇ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಇದನ್ನು ಸಹ ಅದೇ ಮಸಾಲೆ ಬೌಲ್ಗೆ ತಗೊಳ್ತೀನಿ. 1/4 kg ಅಷ್ಟು ಚಿಕನ್ ತಗೊಂಡಿದ್ದೀನಿ. ಇದನ್ನು ನಾನು ಕ್ಲೀನಾಗಿ ತೊಳೆದು 2 ಸಲ ತಗೊಂಡಿದ್ದೀನಿ. ಇದಕ್ಕೆ ಮೊದಲಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಅದಾದಮೇಲೆ 1 ಸ್ಪೂನಷ್ಟು ಖಾರ ಪುಡಿ ತೊಗೊಳ್ತೀನಿ. ಯಾಕೆಂದರೆ ನಾನು ಆಲ್ರೆಡಿ 2 ಸ್ಪೂನು ಫ್ರೈ ಮಾಡ್ಕೊಂಡಿದ್ದೀನಿ ಖಾರ ಪುಡಿ ಮಸಾಲೆಯಲ್ಲಿ. ಜೊತೆಗೆ ಒಂದು ಸ್ವಲ್ಪ ಮೊಸರು ಸೇರಿಸ್ಕೊಳ್ತಿದ್ದೀನಿ.
ಆಗಲೇ ನಾವು ತವಾನಲ್ಲಿ ಫ್ರೈ ಮಾಡಿರೋ ಕೊತ್ತಂಬರಿ ಕಾಳು, ಗಸಗಸೆ, ಚಕ್ಕೆ, ಲವಂಗ, ಹಾಗೆಯೇ 2 ಸ್ಪೂನ್ ಖಾರ ಪುಡಿ, ಆಮೇಲೆ ಬೆಳ್ಳುಳ್ಳಿ, ಒಣಕೊಬ್ಬರಿ ಎಲ್ಲದನ್ನೂ ಫ್ರೈ ಮಾಡಿದ್ವಿ. ಅದನ್ನೆಲ್ಲ ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ. ಆ ಪುಡಿನೂ ಸಹ ಇದಕ್ಕೆ ಈಗ ಸೇರಿಸ್ಕೊಳ್ತಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪುಡಿ ನಾನು ಸೇರಿಸ್ಕೊಳ್ತಿದ್ದೀನಿ. ಇನ್ನೂ ಸ್ವಲ್ಪ ಸೇರಿಸ್ಕೊಳ್ತಿದ್ದೀನಿ ನೋಡಿ. ಒಂದು ಅರ್ಧ ಸ್ಪೂನಷ್ಟು ಅರಿಶಿನದ ಪುಡಿ ಸೇರಿಸ್ಕೊಳ್ತೀನಿ. ಇದಾದಮೇಲೆ ಇದಕ್ಕೆ ಚಿಕನ್ ಮಸಾಲ ಪುಡಿನ ಒಂದು ಸ್ವಲ್ಪ ಸೇರಿಸ್ಕೊಳ್ತಿದ್ದೀನಿ. ಹಾಗೆಯೇ ಒಂದು ಅರ್ಧ ಹೋಳು ನಿಂಬೆಹಣ್ಣು ರಸ ತಕ್ಕೊಳ್ತಿದ್ದೀನಿ, ಇದಕ್ಕೆ ಹಾಕ್ಕೊಳ್ತಿದ್ದೀನಿ. ಇದನ್ನೆಲ್ಲ ಈಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕಿನ್ನೂ ನಾನು ಹಸಿ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಪೇಸ್ಟ್ ಮಾಡಿ ಹಾಕ್ಕೊಂಡಿಲ್ಲ. ಇದನ್ನ ಆಮೇಲೆ ಹಾಕ್ಕೊಳ್ತೀನಿ. ಫಸ್ಟಿಗೆ ಇದನ್ನು ಉಪ್ಪು ಖಾರ ಎಲ್ಲ ಹಿಡೀಲಿ ಅಂತ ಇದನ್ನ ಮಿಕ್ಸ್ ಮಾಡಿ ನೆನೆಯಲು ಎತ್ತಿಟ್ಕೊಳ್ತೀನಿ. ನೋಡಿ, ಇದನ್ನೆಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಇದಾದಮೇಲೆ ಒಂದು ಲಿಡ್ ಹಾಕಿ ಇದನ್ನು ಎತ್ತಿಡ್ತೀನಿ ನಾನು. ಆಮೇಲೆ ಇದಕ್ಕೆ ಹಸಿ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪಿನ ಪೇಸ್ಟ್ನು ಸಹ ಇದಕ್ಕೆ ಸೇರಿಸ್ಕೊಂಡು ನಾನು ಆಮೇಲೆ ಇದನ್ನು ಫ್ರೈ ಮಾಡ್ಕೊಳ್ತೀನಿ. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆ, ಖಾರ ಪುಡಿ ಎಲ್ಲ ಹೊಂದ್ಕೊಳ್ತಾರೆ ಮಿಕ್ಸ್ ಮಾಡಿ. ಈಗ ಒಂದು ಲಿಡ್ ಹಾಕಿ ಇದನ್ನು ಮುಚ್ಚಿ ಎತ್ತಿಡೋಣ. ಸ್ವಲ್ಪ ಹೊತ್ತು ಇದು ನೆನೀಲಿ. ಇದು 10 ನಿಮಿಷ ನೆಂದಾದಮೇಲೆ ನಾನು ಇದಕ್ಕೆ ಇನ್ನೂ ಸ್ವಲ್ಪ ಮೊಸರು ಸೇರಿಸ್ಕೊಂಡಿದ್ದೀನಿ. ಒಂದು 2 ಸ್ಪೂನ್ ಆಗೋಷ್ಟು ಹಸಿ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪನ್ನ ಪೇಸ್ಟ್ ಮಾಡಿ ಇದಕ್ಕೆ ಸೇರಿಸ್ಕೊಳ್ತಿದ್ದೀನಿ. ಮೊಸರು ಸೇರಿಸೋದ್ರಿಂದ ಚಿಕನ್ನು ಜ್ಯೂಸಿಯಾಗಿ, ಸ್ಮೂತಾಗಿ ತಿನ್ನೋಕ್ಕೆ ಒಳ್ಳೆ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ನಾನು ಮೊಸರು ಸೇರಿಸಿದ್ದೀನಿ. ಈಗ ಸ್ಟವ್ ಹಚ್ಕೊಂಡು ಒಂದು ಕಡಾಯಿ ಬಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ 2 ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಈ ಎಣ್ಣೆಗೆ ಸೇರಿಸ್ಕೊಳ್ಳೋಣ. ಈರುಳ್ಳಿ ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ನೋಡಿ, ಈಗ ಬ್ರೌನ್ ಕಲರ್ ಆಗಿದೆ. ಇದನ್ನೆಲ್ಲ ಈಗ ನಾನು ಒಂದು ಬೌಲಿಗೆ ತಕ್ಕೊಳ್ತೀನಿ. ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾನು ಹಾಕೋ ನೋಟಿಫಿಕೇಷನ್ ನಿಮಗೆ ಮುಂಚಿತವಾಗಿ ಬರುತ್ತೆ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ. ಬನ್ನಿ, ಈಗ ಈರುಳ್ಳಿ ಫ್ರೈ ಆಗಿದೆ. ಇದನ್ನೆಲ್ಲ ಈಗ ಒಂದು ಪ್ಲೇಟಿಗೆ ತಕ್ಕೊಳ್ತೀನಿ. ಇದನ್ನೀಗ ತಕ್ಕೊಂಡ್ಮೇಲೆ ಇದೇ ಎಣ್ಣೆಗೆ ನಾವು ಮತ್ತೆ ಸಣ್ಣದಾಗಿ ಕಟ್ ಮಾಡಿರೋ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸೇರಿಸ್ಕೊಳ್ತಿದ್ದೀನಿ. ಇದನ್ನೂ ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಮಿಕ್ಸ್ ಮಾಡಿಟ್ಟಿರೋ ಚಿಕನ್ನ, ಮಸಾಲೆ, ಖಾರ ಪುಡಿ ಎಲ್ಲ ಮಿಕ್ಸ್ ಮಾಡಿಟ್ಟಿರೋ ಈ ಚಿಕನ್ನ ಚೆನ್ನಾಗಿ ನೆಂದಿದೆ. ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೀರ್ಕೊಂಡಿದೆ ಚಿಕನ್ನು. ಈ ಟೈಮಲ್ಲಿ ಇದನ್ನ ನಾವು ಒಗ್ಗರಣೆಗೆ ಸೇರಿಸ್ಕೊಳ್ತಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಚಿಕನ್ ಬೇಯೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕೊನೆಯಲ್ಲಿ ನಾವು ಎತ್ತಿಟ್ಟಿರೋ ಬ್ರೌನ್ ಕಲರ್ ಈರುಳ್ಳಿ ಫ್ರೈನ ಇದಕ್ಕೆ ಸೇರಿಸ್ಕೊಂಡ್ರೆ ನಮ್ಮ ಚಿಕನ್ ರೆಡಿ ಆಗುತ್ತೆ. ಮಿಕ್ಸಿಂಗ್ ಬೌಲ್ಗೆ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಅದಕ್ಕೆ ಹತ್ತಿರೋ ಮಸಾಲೆನೆಲ್ಲ ತೊಳೆದು ಇದಕ್ಕೆ ಸೇರಿಸ್ಕೊಳ್ಳೋಣ. ಈ ಥರ ಚಿಕನ್ ಸುಕ್ಕನ್ನು ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ತುಂಬ ಟೇಸ್ಟಿಯಾಗಿ ಮತ್ತು ಕಲರ್ಫುಲ್ಲಾಗಿ ಬರುತ್ತೆ. ಇದು ಚಪಾತಿಗೆ, ರೊಟ್ಟಿಗೆ, ಪೂರಿಗೆ, ಅನ್ನಕ್ಕೆ, ಪರೋಟಕ್ಕೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ನು. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ. ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ತಿಳಿಸಿ. ನೀವು ಯಾವ ಥರ ಚಿಕನ್ ಮಾಡ್ತೀರಾ, ಯಾವ ಥರ ಮಸಾಲೆ ಹಾಕ್ತೀರಾ ಅಂತ ತಿಳಿಸಿ. ನಾನೇನಾದರೂ ಕಲ್ತ್ಕೊಳ್ಳೋದಿದ್ದರೆ ಕಲ್ತ್ಕೊಳ್ತೀನಿ. ಅಡುಗೆ ಮಾಡೋ ವಿದ್ಯೆ ಅನ್ನೋದು
ಸಾಗರ ಇದ್ದಂಗೆ ಕಲ್ತಂಗೆಲ್ಲ ಕಲಿಯೋದಿದ್ದೇ ಇರುತ್ತೆ. ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಸಖತ್ತಾಗಿ ಚಿಕನ್ ಫ್ರೈ ರೆಡಿಯಾಗಿದೆ ನೋಡಿ. ಇದನ್ನೀಗ ಇನ್ನೊಂದು ಸ್ಟವ್ಗೆ ಎತ್ತಿಟ್ಕೊಂಡು ಇದಕ್ಕೆ ನಾನು ಒಂದು ತವ ಇಟ್ಕೊಳ್ತಿದ್ದೀನಿ ಈ ಸ್ಟವ್ವಿಗೆ. ಇದ್ರ ಮೇಲೆ ಈಗ ನಾನು ದೋಸೆ ಹಾಕೋಣ ಅಂತ ರೆಡಿ ಮಾಡ್ಕೊಳ್ತಿದ್ದೀನಿ ನೋಡಿ. ನಮ್ಮ ಹಿಟ್ಟು ರೆಡಿಯಾಗಿದೆ. 10 ನಿಮಿಷ ನೆಂದಿದೆ, ಸೋಡಾ ಪುಡಿ ಉಪ್ಪು ಸಹ ಸೇರಿಸಿದ ಮೇಲೆ. ಇದಾದಮೇಲೆ ನಾನು ಈಗ ದೋಸೆ ಹಾಕ್ಕೊಳ್ತೀನಿ. ತವ ಬಿಸಿಯಾಗಿದೆ. ತವಕ್ಕೆ ನಾನು ಈರುಳ್ಳಿಯಿಂದ ಎಣ್ಣೆ ಹಚ್ಕೊಳ್ತೀನಿ. ಈರುಳ್ಳಿಯಿಂದ ಎಣ್ಣೆ ಹಚ್ಚೋದ್ರಿಂದ ತವಕ್ಕೆ ದೋಸೆ ಇಟ್ಕೊಳ್ಳಲ್ಲ, ತಳ ಚೆನ್ನಾಗಿ ಬಿಟ್ಟು ಬರ್ತವೆ. ಹಾಗಾಗಿ ನಾನು ಈರುಳ್ಳಿಯಿಂದ ಎಣ್ಣೆ ಹಚ್ಕೊಂಡಿದ್ದೀನಿ. ಈಗ ನಾನು ದೋಸೆ ಹಾಕ್ಕೊಳ್ತಿದ್ದೀನಿ ನೋಡಿ. ತುಂಬ ಸಖತ್ತಾಗಿ ರುಚಿಯಾಗಿ ಬರುತ್ತೆ. ನೀವು ಒಂದ್ಸಲ ಈ ಥರ ದೋಸೆ ಮಾಡ್ಕೊಂಡು ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಯಾಕೆಂದರೆ ನಾನು 5 ಥರದ ಬೇಳೆ ಸೇರಿಸಿದ್ದೀನಿ, ಹಾಗಾಗಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ದೋಸೆ. ಅಷ್ಟೇ ಈಸಿಯಾಗಿ ಸಹ ದೋಸೆ ಮಾಡ್ಬೋದು. ಯಾವುದೇ ತಳ ಹಿಡಿಯೋದೆಲ್ಲ ಏನೂ ಆಗಲ್ಲ, ಚೆನ್ನಾಗಿ ಬರ್ತದೆ ದೋಸೆ. ಈ 5 ಥರ ಬೇಳೆನ ಸೇರಿಸಿ ಮಾಡಿರೋ ದೋಸೆನ ನೀವು ಚಿಕನ್ ಗ್ರೇವಿಗೆ ಅಷ್ಟೇ ಅಲ್ಲದೇ ಕಾಯಿ ಚಟ್ನಿ, ಆಲೂಗಡ್ಡೆ ಪಲ್ಯಕ್ಕೂ ಸಹ ನೀವು ಮಾಡ್ಕೊಂಡು ತಿನ್ಬೋದು. ತುಂಬ ಟೇಸ್ಟಿಯಾಗಿರ್ತವೆ ನೋಡಿ. ನಮ್ಮ ದೋಸೆ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಸಖತ್ತಾಗಿ ಬಂದಿದೆ ಅಂತ. ಅಷ್ಟೇ ರುಚಿನೂ ಇದೆ. ಇನ್ನೊಂದು ದೋಸೆ ಹಾಕ್ಕೊಳ್ತಿದ್ದೀನಿ. ತವಾಗೆ ಒಂದು ಸ್ವಲ್ಪ ನೀರು ಸುರಿಸಿ ಆಮೇಲೆ ದೋಸೆ ಹಾಕ್ಕೊಳ್ತಿದ್ದೀನಿ. ನೀವು ದೋಸೆ ಮೇಲೆ ಎಣ್ಣೆ ಹಚ್ಚೋದು ಆಪ್ಷನಲ್ಲು, ಬೇಕಾದರೆ ಹಚ್ಕೊಳ್ಳಿ, ಬೇಡ ಅಂದರೆ ಬಿಡಿ. ಫಸ್ಟ್ ತವಾಗಷ್ಟೇ ಹಚ್ಕೊಂಡು ಸ್ವಲ್ಪ ನೀರು ಸುರಿಸಿ ನಾನು ದೋಸೆ ಹಾಕ್ಕೊಳ್ತೀನಿ. ತುಂಬ ಚೆನ್ನಾಗಿ ಬರ್ತವೆ ದೋಸೆ. ಈಗ ನಾನು ಸರ್ವ್ ಮಾಡ್ಕೊಳ್ತಿದ್ದೀನಿ ಚಿಕನ್ ಗ್ರೇವಿನ ನೋಡಿ. ಎಷ್ಟು ಸಖತ್ತಾಗಿ ಬಂದಿದೆ. ನಮ್ಮ ಮನೇಲಿ ನಾವು 5 ಜನ ಇರೋದ್ರಿಂದ ನಾನು ಇಷ್ಟು ಗ್ರೇವಿ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಜಾಸ್ತಿ ಜನ ಇದ್ದೀವಿ, ಜಾಸ್ತಿ ಗ್ರೇವಿ ಬೇಕಂದರೆ ಮಸಾಲೆನೋ ಕೊಬ್ಬರಿನೋ ಜಾಸ್ತಿ ಹಾಕ್ಕೊಂಡು ಜಾಸ್ತಿ ಗ್ರೇವಿ ಮಾಡ್ಕೊಳ್ಬೋದು. ನಾನು 5 ಜನಕ್ಕೆ ಇಷ್ಟು ಮಾಡಿದ್ದೀನಿ. ಈ ಥರ ಕಲರ್ಫುಲ್ಲಾಗಿ ಒಳ್ಳೆ ಟೇಸ್ಟಿಯಾಗಿ ಚಿಕನ್ ಗ್ರೇವಿ ರೆಡಿಯಾಗಿದೆ. ಇದನ್ನು ನೀವು ಚಪಾತಿ, ಪರೋಟ, ರೈಸು ಯಾವುದಕ್ಕಾದರೂ ಒಳ್ಳೆ ಕಾಂಬಿನೇಷನ್ನು ಊಟ ಮಾಡ್ಬೋದು. ನಾನೀಗ ಬೆಳಗಿನ ತಿಂಡಿಗೆ ಆಗಿರೋದ್ರಿಂದ ದೋಸೆಗೆ ಮಾಡ್ಕೊಂಡಿದ್ದೀನಿ. ಮನೆಯಲ್ಲಿ ತಿಂಡಿಗೆಲ್ಲ ಟೈಮ್ ಆಗಿ ಅರ್ಜೆಂಟಾಗಿದೆ, ಬೇಗನೆ ಮಾಡ್ತಾಯಿದ್ದೀನಿ. ಈಗ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ದೋಸೆ ಅಂತ. ತಿನ್ನಲಿಕ್ಕೆ ಅಷ್ಟೇ ರುಚಿನೂ ಸಹ ಇರ್ತವೆ. ಕಲರ್ ಕೂಡ ಎಷ್ಟು ಸಖತ್ತಾಗಿ ಬಂದಿದೆ. ನೀವು ಸಹ ಮಾಡಿ ನೋಡಿ, ಕಮೆಂಟಲ್ಲಿ ತಿಳಿಸಿ ನಿಮ್ಮ ಅಭಿಪ್ರಾಯ ಏನಂತ. ಸರ್ವ್ ಮಾಡಿರೋ ಈ ದೋಸೆ ಮತ್ತು ಚಿಕನ್ನ ಟೇಸ್ಟ್ ಮಾಡೋಣ. ಮೊದಲಿಗೆ ನಾನು ದೋಸೆ ತಗೊತಿದ್ದೀನಿ ನೋಡಿ, ಎಷ್ಟು ಗರಿ ಗರಿಯಾಗಿ ಬಂದಿವೆ ಅಂತ ನೋಡಿ. ಇಷ್ಟು ಟೇಸ್ಟಿಯಾಗಿ ಬಂದಿದೆ ಗ್ರೇವಿ. ಹಂಚಿ ಮೇಲೆ ಹಾಕಿ. ಈಗ ನಾನು ನೀರು ದೋಸೆ ಮಾಡ್ತಿದ್ದೀನಿ. ನೀರು ದೋಸೆ ನಮ್ಮ ಮನೆಗೆ ಇಷ್ಟಪಡೋದ್ರಿಂದ ಈ ಚಿಕನ್ ಗ್ರೇವಿಗೆ ತುಂಬ ಚೆನ್ನಾಗಾಗುತ್ತೆ ಅಂತ ನೀರು ದೋಸೆನೂ ಸಹ ನಾನು ಮಾಡ್ತಾಯಿದ್ದೀನಿ. ಇದಕ್ಕೆ ಬರೀ ಅಕ್ಕಿ ಆದರೆ ಸಾಕು. ಯಾವ ಉದ್ದಿನ ಬೇಳೆ, ಅವಲಕ್ಕಿ, ಬೇರೆ ಯಾವ ಥರದ ಬೇಳೆ, ಅವಲಕ್ಕಿ ಏನೂ ಬೇಕಾಗಲ್ಲ. ಬರೀ ಅಕ್ಕಿ ಅಷ್ಟೇ ನೆನೆ ಹಾಕಿ ಅದನ್ನು ಓವರ್ ನೈಟ್ ನೆಂದಿರೋ ಅಕ್ಕಿನ ಬೆಳಗ್ಗೆ ಮಿಕ್ಸಿಗೆ ಹೊಡೆದಿದ್ದೀನಿ ನಾನು ಅಷ್ಟೇ. ತೆಳ್ಳಗೆ ನೀರು ಥರ ನುಣ್ಣಗೆ ಮಿಕ್ಸಿ ಹೊಡ್ಕೊಂಡು ಹಂಚಿನ ಮೇಲೆ ಹಾಕಿದರೆ ಒಂದು ಸ್ವಲ್ಪ ಹಂಚು ಹಿಡಿಯಲ್ಲ, ಕ್ಲೀನಾಗಿ ಬರ್ತವೆ ನೀರು ದೋಸೆ. ಈ ಥರನೂ ನೀವು ಮನೇಲಿ ಮಾಡಿಕೊಂಡು ತಿನ್ಬೋದು ನೋಡಿ. ನೀರು ದೋಸೆನೂ ನಮ್ಮದು ರೆಡಿ ಆಯಿತು. ಈ ಚಿಕನ್ ಗ್ರೇವಿಗೆ ನೀರು ದೋಸೆನೂ ಭಾಳ ಒಳ್ಳೆ ಕಾಂಬಿನೇಷನ್ನು, ಅದಕ್ಕೆ ರೆಡಿ ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.